ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅನ್ಕೋತೀನಿ. ಯಾಕಂದ್ರೆ ನನ್ನ ವಿಡಿಯೋ ನೋಡತ್ತೀರಿ ಅಂದ್ರೆ ನೀವೆಲ್ಲರೂ ಆರಾಮ ಇರ್ತೀರಿ. ಸೊ ಇವತ್ತಿನ ವಿಡಿಯೋ ಬಂದು ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ. ಏನಪ್ಪಾ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ನನ್ನೊಂದು ಆರಿ ವರ್ಕ್ ಬಿಸ್ನೆಸ್ ಐತಿ. ಕೆಲವೊಂದಷ್ಟು ಜನರಿಗೆ ಗೊತ್ತಿರ್ಬೋದು, ಕೆಲವೊಂದಷ್ಟು ಜನರಿಗೆ ಗೊತ್ತಿಲ್ಲ ಆಗಿರ್ಬೋದು. ನನ್ನ ಆರಿ ವರ್ಕ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿಕೊಡ್ಲೆ ನನ್ನ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ನಂಗೆ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು, ನೀ ಯಾವಾಗಾರ ಸ್ಟಾರ್ಟ್ ಮಾಡಿದಿ, ಹೆಂಗೆ ಸ್ಟಾರ್ಟ್ ಮಾಡಿದಿ, ಇನ್ನೂ ಡಿಗ್ರಿ ಕಂಪ್ಲೀಟ್ ಆಯ್ತು ಅಂದ್ಬಿಟ್ಟು ನೀ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಿಲ್ಲ, ಹೆಂಗೆ ಸ್ಟಾರ್ಟ್ ಮಾಡಿದಿ, ಮತ್ತು ನೀ ಯಾವಾಗ ಕಲ್ತ್ಕೊಂಡಿ ಅದನ್ನ ಅಂತಂದು ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದ್ರ ರಿಲೇಟೆಡ್ ಒಂದು ವಿಡಿಯೋ ಮಾಡಿ ಹಾಕೋನು. ಆಮೇಲೆ ಇದು ಸಾಕಷ್ಟು ಮಹಿಳೆಯರಿಗೆಲ್ಲರಿಗೂ ಹೆಲ್ಪ್ ಆಗ್ಬೋದು. ಮನ್ಯಾಗ ಕುತ್ಕೊಂಡ ಕೆಲಸ ಮಾಡಕ್ಕೆ ಏನಾರ ಎಲ್ಲರೂ ಅನ್ಕೊಂಡಿರ್ತಾರೆ ಏನಾರ ಮಾಡಬೇಕು, ಅರ್ನ್ ಮಾಡಬೇಕು ಅಂತಂದು ಅನ್ಕೊಂಡಿರ್ತಾರಲ್ಲ, ಅವ್ರಿಗೆ ಹೆಲ್ಪ್ ಆಗ್ಬೋದು ಅಂತ ಅನ್ಕೊಂಡು ಈ ವಿಡಿಯೋ ಮಾಡತ್ತೀನಿ. ಇನ್ನು ನಾ ಹೆಂಗೆ ಸ್ಟಾರ್ಟ್ ಮಾಡಿದೆ ಅಂತಂದು ಅದ್ರ ವಿಷಯಕ್ಕೆ ಬರ್ತೀನಿ. ನಾ ಹೆಂಗೆ ಸ್ಟಾರ್ಟ್ ಮಾಡಿದೆ ಅಂತಂದ್ರೆ, ನಂಗೆ ಸ್ಟಾರ್ಟಿಂಗ್ದಿಂದನೂ ಇದು ಕ್ರಾಫ್ಟ್ಸ್ ಇಂಥದ್ದೆಲ್ಲ ನಂಗೆ ಇಷ್ಟ ಜಾಸ್ತಿ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಉದಯ ಟಿ ವಿ ಒಳಗೊಂದು ಸಿರಿ ಅಂತೇಳಿ ಪ್ರೋಗ್ರಾಮ್ ಬರ್ತಿತ್ತು. ಅದ್ರೊಳಗೆ ಹಿಂಗೆ ಕ್ರಾಫ್ಟಿಂಗ್ ಎಲ್ಲ ಹೇಳ್ಕೊಡ್ತಿದ್ರು. ಹಿಂಗೆ ಬ್ಯಾಂಗಲ್ಸ್ ಮಾಡೋದು, ಹೋಮ್ ಡೆಕೋರ್ ಐಟಮ್ಸ್ ಎಲ್ಲ ಮಾಡೋದು ಹೇಳ್ಕೊಡ್ತಿದ್ರು ಅವ್ರು. ನಾ ಅದನ್ನು ಯಾವಾಗೂ ತಪ್ಪದೆ ಅದನ್ನು ನೋಡಕ್ಕೆ ಟ್ರೈ ಮಾಡ್ತಿದ್ದೆ. ಮನೆ ಬಾಜುಕಿನ ಅವ್ರ ಮನೆಗೆ ಹೋಗಿದ್ರೆ ಯಾಕೆ ಗೊತ್ತಕ್ಕೆ ನಾ ಅದನ್ನು ನೋಡತ್ತಿದ್ನಿ. ಅಂದರೆ ನಂಗೆ ಅದು ಭಾಳ ಇಷ್ಟ. ಅದನ್ನ ಮಾಡಿ ಅದನ್ನ ನೋಡಿ ಅದೆಲ್ಲ ನಾ ಮಾಡಕ್ಕೆ ಟ್ರೈ ಮಾಡ್ತಿದ್ನಿ. ಹಂಗೆ ಸಣ್ಣ ಪುಟ್ಟ ಏನಾರ ಮನ್ಯಾಗ ಸಾಮಾನು ತೊಗೊಂಡು ಅದೇನಾರ ಮಾಡಕ್ಕೆ ಟ್ರೈ ಮಾಡ್ತಿದ್ದೆ. ಅದೊಂದು ನಂಗೆ ಬೇಸಿಕಲಿ ಅದೊಂದು ಇಂಟ್ರೆಸ್ಟ್ ಭಾಳ ನಂಗೆ ಅದ್ರೊಳಗೆ. ಆಮೇಲೆ ನಂಗೆ ಡಿಗ್ರಿ ಮಾಡಿ ಇದು ಬೇಸಿಕ್ ನೀಡ್ ಅಷ್ಟೇ. ನಂಗೆ ಡಿಗ್ರಿ ಅಷ್ಟೇ ಕಂಪ್ಲೀಟ್ ಮಾಡೋದಿತ್ತು. ಅದು ಡಿಗ್ರಿ ಮೇಲೆ ನಾ ಜಾಬ್ ಮಾಡಬೇಕು ಅನ್ನೋದು ನಂಗೆ ಏನೂ ಇದಿರಲಿಲ್ಲ. ನಂಗೆ ಸ್ಟಾರ್ಟಿಂಗಿಂದ ಈವನ್ ಸ್ಕೂಲ್ ಡೇಸಿಂದನೂ ನನಗೆ ಬಿಸ್ನೆಸ್ ಮಾಡ್ಬೇಕು ಅನ್ನೋದು ಇಂಟ್ರೆಸ್ಟ್ ಭಾಳ. ಅದಕ್ಕೂ ಒಂದು ಇನ್ಸ್ಪಿರೇಷನ್ ಅಂದ್ರೆ, ಅದಕ್ಕೂ ಒಂದು ರೀಸನ್ ಏನಂದ್ರೆ, ಅದು ಉದಯ ಟಿ ವಿ ಒಳಗನ ರಂಗೋಲಿ ಅಂತ ಒಂದು ಸೀರಿಯಲ್ ಬರ್ತಿತ್ತು. ನೀವೆಲ್ಲರೂ ನೋಡಿರ್ಬೋದು, ನನ್ನ 90s ಕಿಡ್ಸ್ ಎಲ್ಲ ನೋಡಿರ್ಬೋದು ಅದನ್ನೆಲ್ಲ. ಅದ್ರೊಳಗೆ ಅಭಿ ಅಂತ ಒಂದು ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ ಆಕಿ ಅದ್ರೊಳಗೆ ಬಿಸ್ನೆಸ್ ವುಮೆನ್ ಇದ್ಲಕ್ಕಿ, ಬಿಸ್ನೆಸ್ ಲೀಡ್ ಮಾಡ್ತಿದ್ಲು. ಅದು ನೋಡಿದಾಗಿಂದ ನಾ ಅದು ಸಣ್ಣಾಗಿದ್ದಾಗಿಂದ ಕಂಟಿನ್ಯೂ ಅದನ್ನು ತಪ್ಪಲ್ದ ಒಂದು ದಿನ ತಪ್ಪಲ್ದ ನೋಡ್ತಿದ್ನಿ ನಾ ಅದನ್ನು ನೋಡಿ ಏನೋ ನಂಗೆ ಗೊತ್ತಿಲ್ಲ, ಬಟ್ ನನಗೂ ಬಿಸ್ನೆಸ್ ಮಾಡ್ಬೇಕಾಕಿ ಹಂಗೆ ದೊಡ್ಡಕ್ಕೆ ಆದ ನಂತರ ನಾನು ಬಿಸ್ನೆಸ್ಸೇ ಮಾಡ್ಬೇಕಂತಂದು ನಂಗೆ ಅದೊಂದು ಇಂಟ್ರೆಸ್ಟ್ ಇತ್ತು. ಅದು ಒಂದು ರೀಸನ್ ಆಯಿತು. ಮತ್ತು ನಂಗೆ ಆವಾಗ ಸರ್ ಟೀಚರ್ಸ್ ಎಲ್ಲರೂ ಕೇಳ್ತಿದ್ರಲ್ಲ, ಎಲ್ಲರೂ ನೀ ದೊಡ್ಡವಾದ ನಂತರ ಏನಾಗ್ತಿ, ನೀ ದೊಡ್ಡಕ್ಕೆ ಆದ ನಂತರ ಏನಾಗ್ತಿ ಅಂತೆಲ್ಲರೂ ಕೇಳ್ತಿದ್ರಲ್ಲ. ಅವಾಗ ನಾನು ನನ್ನ ಫ್ರೆಂಡ್ಸಿಗೆಲ್ಲ ಹೇಳ್ತಿದ್ದೆ, ನಾ ಮಾಡಿದ್ರೆ ಬಿಸ್ನೆಸ್ಸ ಮಾಡಕ್ಕಿ, ಬಿಸ್ನೆಸ್ಸ ನಾ ಇದು ಮಾಡಕ್ಕಿ ಅಂತಂದು ಅಂತಿದ್ನೇನ. ನನ್ನ ಗರ್ಲ್ಸ್ ಗ್ಯಾಂಗಿಗೆಲ್ಲ ಗೊತ್ತಿರ್ಬೋದು, ಯಾರ್ಯಾರಿಗೆ ನೆನಪೈತೆ ನಾ ಹಂಗೆ ಹೇಳ್ತಿದ್ದೆ. ನೆನಪಿತ್ತಂದ್ರೆ ಕಮೆಂಟ್ ಮಾಡಿರಿ ಎಲ್ಲರೂ. ಸೊ ನಾ ಹಂಗೆ ಹೇಳ್ತಿದ್ನಿ. ಅದು ನಂಗೆ ಸಣ್ಣ ವಯಸ್ಸಾಗಿಂದ ಅದು ತಲೆ ಕೂತ್ಬಿಟ್ಟಿದ್ದು, ನಂಗೆ ಮಾಡ್ರೆ ನಾ ಬಿಸ್ನೆಸ್ಸ ಮಾಡ್ಬೇಕಂತ. ಆಮೇಲೆ ಈಗ ನಂದು ಬಿ ಎಸ್ ಸಿ ಎಲ್ಲ ನಾ ಮಾಡಿದ್ದು, ಬಿ ಎಸ್ ಸಿ ಕಂಪ್ಲೀಟ್ ಆದಿದ್ದು 2021 ಒಳಗೆ. ಅವಾಗ ಕೊರೋನಾ ಟೈಮಿಂಗ್ ಇತ್ತು. ಕೊರೋನಾದಾಗ ಏನು ಕಾಲೇಜ್ ಇದಿರಲಿಲ್ಲ, ಏನಿದಿರಲಿಲ್ಲ. ಅದು ಕೊರೋನಾ ಟೈಮ್ ಮುಗೀತು, ಎಕ್ಸಾಮ್ಸು ಮುಗಿದು ಹಂಗೋ ಹಿಂಗೋ ಮಾಡಿ ಎಕ್ಸಾಮ್ಸು ಕ್ಲಿಯರ್ ಆಯಿತು, ಎಲ್ಲ ಕ್ಲಿಯರ್ ಆಯಿತು. ಆಮೇಲೆ ನಾನು ಇನ್ನೇನು ಮಾಡೋದು ಅಂಥೇಳಂದು ಅಂದ್ಕೊಂಡಾಗ ಮನ್ಯಾಗ ನಮ್ಮ ಅತ್ತೆ, ನನ್ನ ಮದರ್ ಇನ್ ಲಾ ಅದಾರಲ್ಲ, ಅವ್ರ ಆರಿ ವರ್ಕ್ ಕ್ಲಾಸಿಗೆ ಹಚ್ಚಿದ್ರಂತ. ಅಂದ್ರೆ ಆರಿ ವರ್ಕ್ ಅಂದ್ರೆ ಈಗಿನ ಆರಿ ವರ್ಕ್ ಅಲ್ಲ, ಅವಾಗ ಅವ್ರು ಮಾಡ್ತಿದ್ದು ಎಂಬ್ರಾಯ್ಡ್ರಿ. 10-15 ವರ್ಷದ ಹಿಂದೆ ಅವ್ರ ಕ್ಲಾಸಿಗೆ ಹಚ್ಚಿದ್ದು. ಅವರು ಥ್ರೆಡ್ ವರ್ಕ್ ಎಲ್ಲ ಮಾಡ್ತಿದ್ರು. ಅವು ನಂಗೆ ಮಟೀರಿಯಲ್ ಒಂದ್ಸಲ ಸಿಕ್ಕು, ನೀಡಲ್, ಥ್ರೆಡ್, ಹಂಗೆ ಸ್ಟೋನ್ಸ್ ಅದು ಎಲ್ಲ ಸಿಕ್ಕು ನಂಗೆ. ಅದು ನೋಡಿದ ನಂತರ ನಂಗೊಮ್ಮೆ, ನಾ ಸಣ್ಣಗಿದ್ದಾಗ ಅಂದ್ರೆ ನನಗೆ ಯಾವಾಗ ಮೊಬೈಲ್ ಸಿಕ್ಕಿತ್ತಲ್ಲ ನನ್ನ ಕೈಯಾಗ, ಪಿ ಯುಗೆಲ್ಲ ನಾ ಮೊಬೈಲ್ ತೊಗೊಂಡಿದ್ನಿ. ಆವಾಗ ನಾನು ನೋಡ್ತಿದ್ನಿ ಮೊಬೈಲ್ ಒಳಗೆ. ಅವಾಗೂ ನಂಗೆ ಕ್ರಾಫ್ಟ್ಸ್ದೆಲ್ಲ ಇಂಟ್ರೆಸ್ಟ್ ಇಲ್ಲ. ಅವಾಗ ಮೊಬೈಲ್ ಸಿಕ್ಕ ಕೂಡಲೇ ಅವಾಗೂ ನೋಡ್ತಿದ್ನಿ ನಾ ಆರಿ ವರ್ಕ್ ಬೇಸಿಕ್ ಲೈನ್ಸ್ದೆಲ್ಲ ಹೆಂಗೆ ಡಿಸೈನ್ ಮಾಡ್ತಾರೆ, ಲೈನ್ಸ್ ಎಲ್ಲ ಹೆಂಗೆ ಹಾಕ್ತಾರೆ, ಹಾಗೆಲ್ಲ ಮೊಬೈಲ್ದಾಗ ನೋಡೋಕೆ ಸ್ಟಾರ್ಟ್ ಮಾಡಿದ್ನಿ ನಾನು. ಆಮೇಲೆ ನಂಗೆ ಡಿಗ್ರಿ ಎಲ್ಲ ಬಿ ಎಸ್ ಸಿ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದ ನಂತರ ಮಟೀರಿಯಲ್ಲು ನಂಗೆ ಸಿಕ್ಕು. ಆಯಿತು ಅಂತ ಹೇಳಂದು ನಮ್ಮ ಅತ್ತಾರದೊಂದು ಸಣ್ಣದು ರಿಂಗ್ ಇತ್ತು, ವುಡನ್ ರಿಂಗ್ ಇತ್ತು. ಅದ್ರಾಗ ಹಾಕ್ಕೊಂಡು ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದೊಂದು ಲೈನು ಫಸ್ಟಿಗೇನ ನಂಗೆ ಇಷ್ಟ ಟಫ್ ಅನಿಸ್ತಿತ್ತಲ್ಲ. ಒಂದೊಂದು ಲೈನ್ ಹಾಕ್ಬೇಕಂದ್ರೂ 3 ತಾಸು ತೊಗೋತಿದ್ದೆ ನಾ. ಹಿಂಗೆ ಕೂತ್ನಂದ್ರೆ ಕೆಳಗೆ ಗೋನ್ ಹಾಕ್ಕೊಂಡು ಕೂತ್ನಂದ್ರೆ ನೋವು ಬಂದರೂ ನಂಗೆ ಲಕ್ಷ್ಯಕ್ಕೆ ಇರ್ತಿರ್ಲಿಲ್ಲ. ಯಾಕಂದ್ರೆ ನಂಗೆ ಕಲಿಬೇಕು ಅನ್ನೋದಿತ್ತು. ಆವಾಗ ನಂಗೆ ಇದೆಲ್ಲ ಅರ್ನ್ ಮಾಡ್ತೇನೆ ನಾ, ಹಿಂಗೆ ಇಷ್ಟೊಂದೆಲ್ಲ ನಾ ಮಾಡ್ತೇನೆ ಅನ್ನೋದು ನಂಗೆ ಅಷ್ಟು ಐಡಿಯಾ ಇದ್ದಿರಲಿಲ್ಲ ಅವಾಗ. ನಂಗೆ ಅದು ಇಂಟ್ರೆಸ್ಟ್ ಇಲ್ಲ. ನನ್ನ ಓನ್ ಬ್ಲೌಸರ ಯಾಕೆ ಗೊತ್ತಕ್ಕೆ ಮಾಡಕ್ಕೆ ಬರ್ತೈತಿ ಅಂತ ಹೇಳಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು ಹಂಗೆ. ನಿಮ್ಗೆ ಈಗ ಒಂದು ನನ್ನ ಬ್ಲೌಸ್ ತೋರಿಸ್ತೀನಿ. ಈಗ ನಾ ರೀಸೆಂಟಾಗಿ ಮಾಡಿದ್ದಿದ್ದೊಂದು ಬ್ಲೌಸ ಇಲ್ಲಿ ನೋಡ್ಬೋದು.
ನೆಟ್ ಕೊಟ್ಟೈತಿ ಇಲ್ಲಿ. ಆಮೇಲೆ ಬ್ಯಾಕ್ ನೆಕ್ ಈ ಥರ ಐತಿ, ಈ ಥರ ಟ್ಯಾಸಲ್ಸ್ ಈ ಥರ ಎಲ್ಲ ನಾನು ಈಗ ಡಿಸೈನ್ ಈಗ ಮಾಡ್ತೇನೆ ನಾ. ಈ ಥರ ಫಸ್ಟ್ ನಂಗೆ ಬೇಸಿಕ್ ನಾ ಸ್ಟಾರ್ಟ್ ಮಾಡಿದಾಗ ಇಲ್ಲಿ ನೋಡ್ಬೋದು, ಇಲ್ಲಿ ಜರಿ ಲೈನ್ ಐತಿ. ಇದು ಒಂದು ಲೈನನ್ನ ನಾ ಹಾಕ್ಬೇಕಂದ್ರೆ 3 ತಾಸು ತಗೋತಿದ್ನಿ ನಾ. ಅಷ್ಟಾದ್ರೂ ನಾ ಯಾವಾಗೂ ಅದು ನಂಗೆ ಬೇಸರ ಬರ್ತೇಳಿ ನಾ ಬಿಡಲಿಲ್ಲ. ಹಾಂ, ಅದನ್ನ ಕಲಿಯಬೇಕ ಅಂತೇಳಂದ ಬಿಡಲ್ದ, ಎಷ್ಟೋ ಕಷ್ಟ ಬಂದ್ರೂ ಅದನ್ನ ಬಿಡಲ್ದನ ಹಂಗೆ ಟ್ರೈ ಮಾಡಿನಿ. ನಾ ಎಲ್ಲಿಂದ ಕಲಿತ್ನಿ ಅಂದ್ರೆ ಫ್ರಮ್ ಸ್ಕ್ರ್ಯಾಚ್ ಅಂದ್ರೆ ನಂಗೆ ನೀಡಲ್ ಯಾವ್ದು ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಒಂದು ಥ್ರೆಡ್ ಯಾವ್ದು ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಯಾವ ಥ್ರೆಡ್ಗೆ ಯಾವ ನೀಡಲ್ಲ, ಯಾವ್ದು ನೀಡಲ್ಗೆ ಯಾವ ಥ್ರೆಡ್ ಯೂಸ್ ಮಾಡ್ಬೇಕು ಅನ್ನೋದು ಏನೇನೂ ಗೊತ್ತಿಲ್ಲ ನನಗೆ. ಅಲ್ಲಿಂದ ನಾ ಓನ್ ಆಗಿ ಕಲ್ತೇನಿ. ಅದು ನಂಗೆ ಪ್ರೌಡ್ ಫೀಲ್ ನನಗೆ, ಯಾಕಂದ್ರೆ ನಾ ಓನ್ ಕಲ್ತೇನಿ ಅಂತ ಹೇಳಂದ. ನಾ ಇದೆಲ್ಲ ಕಲ್ತಿದ್ದು ಯೂಟ್ಯೂಬ್ ವಿಡಿಯೋಸ್ ನೋಡಿ. ಯಾವುದು ನಾ ಕ್ಲಾಸಸ್ ಮಾಡಿಲ್ಲ, ಎಲ್ಲಿ ಹೋಗಿ ಕಲ್ತಿಲ್ಲ, ನಾ ಎಲ್ಲನೂ ಯೂಟ್ಯೂಬ್ ವಿಡಿಯೋ ನೋಡಿ ನಾನು ಕಲ್ತಿದ್ದೆ. ನಾನು ನಿಮ್ಗೆ ಆಗಲೇ ಹೇಳಿದ್ನಲ್ಲ, ಒಂದು ಜರಿ ಥ್ರೆಡ್ ಅಂತ ಹೇಳಿದ. ಆ ಜರಿ ಥ್ರೆಡ್ ಒಳಗೆ ಎಷ್ಟು ಟೈಪ್ಸ್ ಬರ್ತಾವಂದ್ರೆ, ಒಂದು ಪ್ಲಾಸ್ಟಿಕ್ ಕೋಟಿಂಗ್ ಬರ್ತೈತಿ, ಒಂದು ಥ್ರೆಡ್ ಕೋಟಿಂಗ್ ಬರ್ತೈತಿ, ಅದ್ರೊಳಗೆ ಒಂದು ಥ್ರೆಡ್ ತಿನ್ ಬರ್ತೈತಿ, ಒಂದು ಥಿಕ್ ಬರ್ತೈತಿ. ಅವು ನಾವು ನೀಡಲಾಗಿ ನಾವು ಯಾವ್ದು ಅದಕ್ಕೆ ಅದ ಥ್ರೆಡ್ ಅಂತ ಇರ್ತೈತಲ್ಲ, ಅದೇನು ನಂಗೆ ಗೊತ್ತಿರಲಿಲ್ಲ. ಸುಮ್ಮನೆ ತೊಗೊಂಡು ಬರ್ತಿದ್ನಿ, ಯಾವುದೋ ಒಂದು ಟ್ರೈ ಮಾಡ್ತೀನಿ, ಅದು ಬರ್ತಿರ್ಲಿಲ್ಲ, ಮತ್ತೊಂದು ಬೇರೆ ತೊಗೊಂಡು ಬರ್ತಿದ್ನಿ, ಅದು ಟ್ರೈ ಮಾಡ್ತೀನಿ, ಅದು ಬರ್ತಿರಲಿಲ್ಲ ಅಂದ್ರೆ ಮತ್ತೊಂದು ತೊಗೊಂಬರ್ತೀನಿ. ಹಿಂಗೆ ಮಾಡಿ ಮಾಡಿ ಕಲ್ತೇನೆ ಹೊರತು ನನಗೆ ಯಾರು ಹಿಂಗೆ ಮಾಡಬೇಕು ಅಂತ ಏನೂ ಹೇಳ್ಕೊಟ್ಟಿಲ್ಲ. ನಾ ಹೇಳಿದೆ ನಿಮ್ಗೆ ಆಗಲೇ, ನಮ್ಮ ಅತ್ತೆ ಅವರು ಕಲ್ತಾರ ಅಂತ ಹೇಳಂದ. ಅವ್ರು ಕಲ್ತಿದ್ದು 15-20 ವರ್ಷದ ಹಿಂದೆ. ಅವ್ರು ಕಲ್ತಿದ್ದು ಎಂಬ್ರಾಯ್ಡ್ರಿ, ಬರೀ ಥ್ರೆಡ್ ವರ್ಕ್, ಸೂಜಿ ದಾರ ತೊಗೊಂಡು ಹಾಕಿದ್ದವ್ರು. ಆದರೆ ಈಗಿಂದ ಆರಿ ವರ್ಕ್ ಹಂಗಲ್ಲ, ಬೇರೆನ, ಇದೆಲ್ಲ ಕಂಪ್ಲೀಟ್ ನಾವು ನಿಡಲಿಂದ ಹಾಕ್ತೀವಿ. ಸೊ ಹಂಗೆ ಅಲ್ಲಿಂದ ನಾ ಕಲ್ತಿದ್ದೆ ನಾನು. ಅಂದ್ರೆ ಏನೇನು ಗೊತ್ತಿಲ್ಲ, ನಾವು ಓನಾಗೆ ಎಲ್ಲ ಇದು ಮಾಡಿ ಕಲ್ತಿದ್ದ. ಈಗ ನಾ ಕ್ಲಾಸಸ್ ತೊಗೊಳತ್ತೀನಿ, ಅಂದ್ರೆ ನಂಗೆ ಆರಿ ವರ್ಕ್ ಕ್ಲಾಸಸ್ ತೊಗೊಳತ್ತೀನಿ. ನನ್ನ ಕಡೆ ಒಬ್ರು ಸ್ಟೂಡೆಂಟ್ಸ್ ಬರ್ತಾರೆ, ಒಬ್ರು ಅಕ್ಕ ಬರ್ತಾರೆ. ಅವ್ರು ಅಂತಿರ್ತಾರೆ, ನಾ ಅವ್ರಿಗೆ ಹೇಳ್ಕೊಟ್ಟು ಕೂಡಲೇ ಅವ್ರು ಸ್ಟಾರ್ಟಿಂಗ್ ಒಂದನೇ ದಿನನೇ 2ನೇ ದಿನನೂ ಹಾಕಕ್ಕೆ ಸ್ಟಾರ್ಟ್ ಮಾಡ್ರಿ. ಅವ್ರು ಹಾಕಕ್ಕೆ ಸ್ಟಾರ್ಟ್ ಮಾಡಿ ಕೂಡಲೇ ಹಾಕತ್ತೀರಿ ನೀವು, ಚಲೋ ಹಾಕತ್ತೀರಿ ಅಂತೇಳಿ ನಾ ಹೇಳಂತಲೇ, ಇಲ್ಲ ರೀ ನಂಗೆ ಇನ್ನೂ ಬರತ್ತೇ ಇಲ್ಲ, ನಂಗೆ ಇನ್ನೂ ಸಮಾಧಾನ ಇಲ್ಲ, ಇನ್ನೂ ಬರ್ವತ್ಲ ನಂಗೆ ಹಿಂಗೆ ಅಂತಿರ್ತಾರೆ ಅವ್ರು. ಅವ್ರಿಗೆ ನಾ ಅದ ಹೇಳಿದೆ, ನಿಮಗೆ ನಾ ಇದೆಲ್ಲ ಹೇಳಿಕೊಟ್ಟ ಅಂದ್ರೆ ಅವ್ರಿಗೆ ಸಮಾಧಾನ ಇಲ್ಲ, ಅದು ಒಂಥರ ಇನ್ನೂ ಬರ್ವತ್ಲ ನನಗೆ, ಇನ್ನೂ ಯಾವಾಗ ಬರ್ತೈತಿ, ಈಗ ಸಾಕಾತ್ ಅವ್ರಿಗೆ. ಇನ್ನೂ ಸ್ಟಾರ್ಟಿಂಗ್ 1ನೇ ದಿನ 2ನೇ ದಿನಕ್ಕನ ಸಾಕಾಗ್ಬಿಡ್ತವ್ರ ಅವರಿಗೆ. ಆರಿ ವರ್ಕ್ ಕಲಿಯೋದಂದ್ರೆ ಏನು ಅಷ್ಟು ಈಸಿ ಅಲ್ಲ, ಎಲ್ಲನೂ ಆರಾಮ್ಸೆ ಬಂದು ಬಿಡ್ತೈತಪ್ಪ ಅಂತ ಅಂದ್ರೆ ಯಾವುದೂ ಬರಂಗಿಲ್ಲ. ನೋಡಿದ ತಕ್ಷಣ ಏನು ಮಾಡ್ಬೋದಲ್ಲ ಅಂತ ಅನಿಸ್ತೈತಿ, ಆದರೆ ಯಾವುದೂ ಹಂಗೆ ಇರಂಗಿಲ್ಲ. ನಾವು ಮಾಡಕ್ಕೆ ಸ್ಟಾರ್ಟ್ ಮಾಡಿದ ನಂತರನೂ ಗೊತ್ತಾಗೋದು ಅದು ಎಷ್ಟು ಕಷ್ಟ ಐತಿ ಅನ್ನೋದು. ಆರಿ ವರ್ಕು ನೋಡಕ್ಕೆ ಈಸಿ ಅನಿಸ್ತೈತಿ, ಮಾಡ್ಬೋದಲ್ಲ ಅಂತ ಹೇಳಂದ. ಇಲ್ಲ ಹಂಗಿಲ್ಲ, ಅದು ನಾವು ಹಂಗಿಲ್ಲ, ಅದನ್ನ ಮಾಡ್ಬೇಕಾದ್ರೆ ಭಾಳ ಕಷ್ಟ ಐತಿ. ನೋವು ಬರ್ತೈತಿ, ಒಂದೇ ಕಡೆ ಕುತ್ಕೊಂಡು ಮಾಡ್ಬೇಕು ನಾವು, ಕಾಲು ನೋವು ಬರ್ತಾವ, ಅದಕ್ಕೆಲ್ಲ ಕಾಲು ನೋವು ಬರ್ತಾವ. ಅವ್ರ ಅಕ್ಕಾಗ ಅದ ಹೇಳಿದೆ ನಾ, ನೀವು ಈಗ ನಾನು ನಿಮಗೆಲ್ಲ ಹೇಳ್ಕೊಟ್ಟು ನಿಮಗೆ 2ನೇ ದಿನಕ್ಕೆ ನಿಮ್ಗೆ ಹಿಂಗೆ ಬೇಸರ ಆತ. ಆದ್ರೆ ನಾ ಕಲಿಬೇಕಾದ್ರೆ ನಂಗೆ ನೀಡಲ್ ಯಾವ್ದು ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಿರಲಿಲ್ಲ. ನಾ ಕಲ್ತೇನೆ ಹಂಗೆ ಅಂತ ನಾ ಅವ್ರಿಗೆ ಹೇಳ್ತಿರ್ತಿದ್ನಿ. ಆಮೇಲೆ ನಂಗೆ ಚಿಕ್ಕ ವಯಸ್ಸಿಂದನೂ ನಂಗೆ ಒಂದು ತಲೆಗೆ ಏನಂದ್ರೆ, ನಾ ಮಾಡ್ರೆ ಏನಾರ ಹಿಂಗೆ ವುಮೆನ್ಸ್ ರಿಲೇಟೆಡ್ ಅಂದ್ರೆ ಗರ್ಲ್ಸ್ ರಿಲೇಟೆಡನ್ನ ಏನಾರ ಮಾಡ್ಬೇಕು ನಾನು. ಜ್ಯುವೆಲರಿ ಶಾಪರೇ ಇಡಬೇಕು, ಇಮಿಟೇಷನ್ಸ್ ಜ್ಯುವೆಲರಿ ಇರ್ತದಲ್ಲ ಆ ಶಾಪರೇ ಇರಬೇಕು, ಇಲ್ಲತ್ತಂದ್ರೆ ಏನಾರ ಒಟ್ಟು ಈ ಥರ ವುಮೆನ್ಸ್ ರಿಲೇಟೆಡ್ ಏನಾರ ಶಾಪ್ನ ಇಡಬೇಕು ಅಂತ ಹೇಳಿ. ಅವಾಗ ನಾ ಸಣ್ಣಕ್ಕಿದ್ದಾಗ ಇನ್ನೂ 10th ನಾ ಮುಗಿಸಿರ್ಲಿಲ್ಲ ಅನ್ಕೊಡ್ರಿ. ಅವಾಗ ನಾನು ಇಮ್ಯಾಜಿನೇಷನ್ ಮಾಡ್ಕೋತಿದ್ನಿ, ನಾ ಇಟ್ರೆ ಹಿಂಗೆ ಎಲ್ಲಿ ಇಡ್ಬೇಕಲ್ಲ, ಈ ಶಾಪ್ ಹಿಂಗಿರ್ತೈತಿ, ನಾ ಎಲ್ಲ ಏನಂತಾರೆ ಜ್ಯುವೆಲರಿ ಎಲ್ಲ ಹಿಂಗೆ ಆರ್ಗನೈಸ್ ಮಾಡಿಡಬೇಕು, ನನ್ನ ಶಾಪ್ ಹಿಂಗೆ ಇಟ್ಕೋಬೇಕು ಅನ್ನೋದೆಲ್ಲ ನಂಗೆ ಅವಾಗ ಇಮ್ಯಾಜಿನ್ ಮಾಡ್ಕೋತೀನಿ. ಅದೊಂಥರ ನನ್ನ ಮ್ಯಾನಿಫೆಸ್ಟೇಷನ್ ಆದಂಗೆ. ಮ್ಯಾನಿಫೆಸ್ಟೇಷನ್ ಅಂದ್ರೆ ಅವಾಗ ಏನು ಅನ್ನೋದು ಗೊತ್ತಿರಲಿಲ್ಲ ನಮಗೆ, ಆದರೆ ಈಗ ಅದು ಹೆಸರು ಬಂದೈತೆ ಮ್ಯಾನಿಫೆಸ್ಟೇಷನ್ ಅಂದ್ರೆ ನಾ ಏನೋ ಮಾಡ್ಬೇಕು ಅನ್ಕೊಂಡಿದ್ದು ನಾವು ಪದೇ ಪದೇ ನಾವು ವಿಚಾರ ಮಾಡಕತ್ತೀವಂದ್ರೆ ಅದು ಹಾಗೇ ಆಗ್ತೈತಿ. ಅದು ಹೇಳ್ತಾರಲ್ಲ ಎಲ್ಲರೂ, ನಾವು ಏನಾರ ಒಂದು ಪ್ಯೂರ್ ಮನಸ್ಸಿಂದ ನಾವು ಏನಾರ ಇದನ್ನು ಮಾಡಬೇಕು ಅಂತ ಹೇಳಿ ಅನ್ಕೊಂಡಿರ್ತೇವಲ್ಲ, ಅದಕ್ಕೆ ಇಡೀ ಯೂನಿವರ್ಸನ್ನ ನಮಗೆ ಸಪೋರ್ಟ್ ಮಾಡ್ತೈತಿ ಅಂತಾರಲ್ಲ. ಹಂಗನ ನನಗೂ ಕೂಡ ನಾ ಏನು ಸಣ್ಣಗಿದ್ದಾಗಿಂದ ಹಿಂಗೆ ಮಾಡ್ಬೇಕಂತ ನಾ ಅನ್ಕೋತ ನಾ ಏನು ಬಂದಿಲ್ಲ, ಅದು ನಂಗೆ ಟ್ರೂ ಅನ್ನಿಸ್ತು. ನಾ ಭಾಳ ಅರ್ನ್ ಮಾಡತ್ತೀನಿ ಅಂತ ನಾ ಹೇಳತ್ತಿಲ್ಲ, ಏನೋ ಒಂದು ಮಿನಿಮಲ್ ಅಮೌಂಟ್ ಆಫ್ ನಾ ಅರ್ನ್ ಮಾಡತ್ತೀನಿ. ನೀವು ಅದೇ ನಾ ಹೇಳಿದ್ನಲ್ಲ,
ನಾ ಒಂದೊಂದು ಲೈನ್ ಹಾಕ್ಬೇಕಂದ್ರೂ 3 ತಾಸು ಅವಾಗ ಟೈಮ್ ತೊಗೋತಿದ್ನಿ ಅಂತ ಹೇಳಿ ಅಂದ ಹಂಗೆ ನಾ ಅದನ್ನೇನು ಬಿಡಕ್ಕೆ ಹೋಗ್ಲಿಲ್ಲ, ಹಂಗೆ ಕಂಟಿನ್ಯೂ ಮಾಡಿದೆ. ಅದನ್ನ ಹಂಗೆ ಸ್ಟಾರ್ಟ್ ಮಾಡಿನಿ. ನಾನು ಫಸ್ಟ್ ಬ್ಲೌಸ್ ಮಾಡಿದ್ದು ಫೋಟೋಸಿಗೆ ನಾ ಫಸ್ಟ್ ವರ್ಕ್ ಮಾಡಿದ ಬ್ಲೌಸ್ ಐತಿ ನನ್ನ ಕಡೆ ಇನ್ನತನ ಇಟ್ಕೊಂಡೀನಿ. ಅದು ಬೇಕಾದ್ರೆ ಫೋಟೋ ಹಾಕ್ತೇನೆ, ನೀವು ನೋಡ್ಬೋದು. ನೆಕ್ಸ್ಟ್ ಅದು ಹೇಳಿದ್ನಲ್ಲ ಹಂಗೆ ಸ್ಟಾರ್ಟ್ ಮಾಡಿನಿ. ಆಮೇಲೆ ಆ ಬ್ಲೌಸ್ ಮುಗೀತು. ಆಮೇಲೆ ಮನೆಯವ್ರದ್ದು ನಮ್ಮ ಅತ್ತೆಂದು ಒಂದು ಹಾಕಿದೆ. ಮಾರ್ಕ್ ಹಾಕ್ಸ್ಕೊಂಡು ಬರ್ತಿದ್ದೆ, ಟೇಲರ್ ಕಡೆ ಮಾರ್ಕ್ ಹಾಕ್ಸ್ಕೊಂಡು ಬಂದ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಿದ್ನಿ. ಹಂಗೆ ಒಂದು 2 ಬ್ಲೌಸ್ ಆಯಿತು. ಇನ್ನು ಅಂದ್ರೆ ನಾ ಮಾರ್ಕೆಟಿಂಗ್ ಮಾಡಬೇಕಲ್ಲ, ಹೆಂಗೆ ಎಲ್ಲರಿಗೂ ನಾ ಮಾಡತ್ತೀನಿ ಅಂತ ಅನ್ನೋದು ಗೊತ್ತಾಗಬೇಕಲ್ಲ. ಅದನ್ನು ಹೆಂಗೆ ಮಾಡಿದೆ ಅಂತಂದ್ರೆ, ಯೂಶ್ವಲಿ ನಮ್ಮ ಅತ್ತೆ ಒಬ್ಬರು ಟೇಲರ್ ಕಡೆ ಎಲ್ಲ ಸ್ಟಿಚಿಂಗ್ ಕೊಡ್ತಿದ್ರಲ್ಲ, ಆ ಆಂಟಿಗೆ ಹೋಗಿ ನಾ ಹೇಳಿ ಬನ್ನಿ, ಹೆಂಗ್ರಿ ನಾ ಆರಿ ವರ್ಕ್ ಮಾಡ್ತೀನಿ, ಮತ್ತು ಯಾರು ಕಸ್ಟಮರ್ ಬಂದ್ರೆ ನೀವು ಹಿಡೀರಿ, ನಾ ಮಾಡಿಕೊಡ್ತೇನೆ ನಿಮ್ಗೆ ಅಂತಂದು ಅವ್ರ ಆಂಟಿಗೆ ಹೇಳಿ ಬಂದಿದ್ನಿ ನಾ. ಅವ್ರ ಆಂಟಿ ಹೇಳಿ ಬಂದಿದ್ದೆ. ನೆಕ್ಸ್ಟ್ ಒಂದು ಸ್ವಲ್ಪ ದಿನ ಆದ ನಂತರ ಅವ್ರ ಆಂಟಿ ಒಬ್ಬರು ಕಸ್ಟಮರ್ ಹಿಡಿದ್ರು ನಂಗೆ. ಅವಾಗ ನಾ ಇನ್ನೂ ನಮ್ಮ ಮನೆಯವ್ರದ್ದು 2-3 ಬ್ಲೌಸ್ ಹಾಕಿದ್ನಿ. ನಂಗೆ ಗೊತ್ತಿಲ್ಲ ಹೆಂಗೆ ಧೈರ್ಯ ಮಾಡಿನೋ ಅನ್ನೋದು ಏನೂ ಗೊತ್ತಿಲ್ಲ ನನಗೆ. ಒಟ್ಟು ಅವ್ರಿಗೆ ಹಿಡಿದ್ನಿ. ಅವ್ರು ನಂಗೆ ಕಾಲ್ ಮಾಡಿ ಕೇಳಿದ್ರು, ಹಿಂಗೊಂದು ಬಂದೈತಿ ಬಿಂದು ಮಾಡಿಕೊಡ್ತೀನ ಅಂತಂದು ಅವ್ರು ಕೇಳಿದ್ರು ನಂಗೆ. ಕೇಳ್ಕೊಟ್ಟ ಕೂಡಲೇ ನಾ ಹಿಂದೆ ಮುಂದೆ ವಿಚಾರ ಮಾಡಲಿಲ್ಲ, ಹ್ಞೂ ಅಂತ ಒಪ್ಕೊಂಡ್ಬಿಟ್ಟೆ. ಆಮೇಲೆ ಅಲ್ಲಿ ಹೋಗೋಣ ಗೊತ್ತಾಯ್ತು ನಂಗೆ ಟೈಮಿಂಗ್ ಇರೋದು ಬರೀ 6 ದಿನ. 6 ದಿನದಾಗ 2 ಬ್ಲೌಸ್ ಮಾಡಿಕೊಡ್ಬೇಕಂತ ಹೇಳ್ರಿ ಅವ್ರು ನನಗೆ. 6 ದಿನದಾಗ 2 ಬ್ಲೌಸ್ ಅಂದ್ರೂ ನಾ ಹೂನ ಅನ್ನಿ. ನಾ ಹೆಂಗೆ ಹೂ ಅನ್ನಿ ಅಂದ್ರೆ ನಂಗೆ ಇನ್ನೂ ತನಕ ವಿಚಾರ ಮಾಡ್ರೆ ನಾ ಅವಾಗ ಹೆಂಗೆ ಹೂ ಅನ್ನಿಲ್ಲ ನಾನು ಅಂತಂದು ನಂಗೆ ಅನಿಸ್ತೈತಿ. ಅವರು 6 ದಿನದಾಗ 2 ಬ್ಲೌಸ್ ಮಾಡಬೇಕು ಅಂತಂದ್ರು. ಒಂದು ಬ್ಲೌಸು ಫುಲ್ ಹೆವಿ ವರ್ಕ್, ಫುಲ್ ಸ್ಲೀವ್ಸ್ ಎಲ್ಲ ಕವರ್ ಆಗಬೇಕು ಅಂತ ವರ್ಕ್ ಹೇಳಿದ್ರು ಅವ್ರು. ಬ್ರೈಡಲ್ ಬ್ಲೌಸ್ ಇತ್ತದು. ಆಮೇಲೆ ಇನ್ನೊಂದು ಬ್ಲೌಸು ಸಿಂಪಲ್ ಮಾಡ್ಬೇಕಂತಂದರು. ಸಿಂಪಲ್ ಮಾಡ್ಬೇಕಂತಂದ್ರು. ಆಮೇಲೆ ಅದು ಮಾಡ್ಬೇಕಂದ್ರೆ ನಂಗೆ ಎಲ್ಲ ಫಸ್ಟಿಗೆ ಸ್ಟಾರ್ಟಿಂಗೆಲ್ಲ ರಿಂಗ್ ಒಳಗೆ ಹಾಕ್ತಿದ್ನಿ ಅಂತ ಹೇಳಿದ್ನ. ಆಮೇಲೆ ನಂಗೆ ನಮ್ಮ ಮನೆಯವ್ರು ಒಂದು ಕಾಟ್ ಮಾಡಿಕೊಟ್ರು. ನಾ ಅವ್ರಿಗೆ ಜಸ್ಟ್ ಒಂದು ಫೋಟೋ ತೋರಿಸಿದೆ, ನಂಗೆ ಇಂಥದ್ದೊಂದು ಕಾಟ್ ಬೇಕಾಗಿತ್ತು ರೀ, ನಂಗೆ ಹಿಂಗೆ ಪೂರಾ ಬ್ಲೌಸ್ ಪೀಸ್ ಎಲ್ಲ ಹಾಕ್ಬೇಕಂತ ಹೇಳ್ದ. ಆ ರಿಂಗ್ ಒಳಗೇನ ಜಸ್ಟ್ ಒಂದು ಪಾರ್ಟ್ ಒಂದು ಪೋರ್ಷನ್ ಅಷ್ಟು ಹಾಕಕ್ಕೆ ಬರ್ತೈತಿ. ಒಂದು ಸ್ಲೀವ್ಸ್ ಅಥವಾ ಒಂದು ಬ್ಯಾಕ್ ಡಿಸೈನ್ ಅಷ್ಟು ಹಾಕಕ್ಕೆ ಬರ್ತೈತಿ. ಅದ್ರೊಳಗೆ ಕಾಟ್ದಾಗ ಪೂರ ನಾವು ಬ್ಲೌಸ್ ಪೀಸ್ ಎಲ್ಲ ಹಾಕ್ಬೋದು, ಒಂದೇ ಸಲಗೆ ಎಲ್ಲ ಮುಗಿತೈತಿ ಅದ್ರೊಳಗೆ. ನಾ ಇವರಿಗೆ ನಮ್ಮ ಮನೆಯವ್ರಿಗೆ ಜಸ್ಟ್ ಒಂದು ಫೋಟೋ ತೋರಿಸಿದೆ, ಹಿಂಗೆ ಇರ್ತೈತಿ ರೀ, ಹಿಂಗೆ ಕಾಟ್ ಇರ್ತೈತಿ, ನಂಗೆ ಇದೊಂದು ಬೇಕಾಗೈತಿ ಅಂತಂದು ಅವ್ರಿಗೆ ತೋರಿಸಿದೆ. ಅವ್ರ ಪಾಪ ಅದು ತೋರಿಸಿದ ನಂತರ ಅವ್ರು ಮನ್ಯಾಗನ ಮಾಡಿಕೊಟ್ರು. ಅವರು ಎಲ್ಲ ನಮ್ಮ ಮೆಟೀರಿಯಲ್ ಅದಾವ, ಅದಕ್ಕೆ ಏನೇನು ಬೇಕಾಗತ್ತಲ್ಲ ಅಂಥವೆಲ್ಲ ಮಷಿನ್ ಎಲ್ಲ ಮನ್ಯಾಗ ಅದ ಅವರಿಗೆ. ಮನ್ಯಾಗನ ನಂಗೆ ಮಾಡಿಕೊಟ್ರು. ಮನ್ಯಾಗನ ಮಾಡಿಕೊಟ್ರಲ್ಲ, ಅದು ಆಮೇಲೆ ಆಂಟಿ ಕಡೆಯಿಂದ ಅದನ್ನು ಆರ್ಡ್ರ್ ತೊಗೊಂಡೆ. ಆರ್ಡ್ರ್ ತೊಗೊಂಡು ಸ್ಟಾರ್ಟ್ ಮಾಡಿದೆ. ನಂಗೆ ಅವಾಗ ಇನ್ನೂ ನಂಗೆ ಅವರು ಡಿಸೈನ ಏನು ಹೇಳಿದ್ರು, ನಂಗೆ ಬೀಡ್ಸ್ ವರ್ಕ್ ಬೇಕಂತ ಹೇಳಿದ್ರು. ನಂಗೆ ಡಿಸೈನು ಏನು ಹಾಕ್ಬೇಕು ಅನ್ನೋದು ಗೊತ್ತಾಗೋದು ನಂಗೆ ಅವಾಗ. ಟೈಮ್ ಇರೋದು ಬರೀ 6 ದಿನ. 6 ದಿನ ಅನ್ನೋದೊಂದು ನಂಗೆ ಟೆನ್ಷನ್ ಮೊದಲು. 6 ದಿನ ಇರ್ತಲ್ಲ, 6 ದಿನದಾಗ ಹೆಂಗೆ ಮುಗಿಸ್ತೇನೆ ಹಿಡಿಯೋದೇನೆ ಹಿಡಿದ್ಬಿಟ್ಟೆ ನಾ. ಆದರೆ ಅದು ಮುಗ್ಸೋದು ಹೆಂಗೆ ಹಿಂಗೆ ಟೆನ್ಷನ್ ಆಗಿ ಯಾವ್ದು ವರ್ಕ್ ಹಾಕ್ಬೇಕು ಅನ್ನೋದು ಅಷ್ಟು ಐಡಿಯಾನೂ ಬರುವತ್ತು ನನಗೆ, ಏನು ಹಾಕ್ಬೇಕಂತ ಹೇಳಂದು. ಆಮೇಲೆ ಹಂಗೋ ಹಿಂಗೋ ಮಾಡಿ ಒಂದು ಸ್ವಲ್ಪ ಜಾಸ್ತಿ ಅದ್ರೊಳಗೆ ಏನು ಮಾಡಿದೆ, ಮ್ಯಾಲಿನ ಪೋರ್ಷನ್ ಒಳಗೆ ಸ್ಲೀವ್ಸಿಗೆ ಥ್ರೆಡ್ ವರ್ಕ್ ಹಾಕಿಬಿಟ್ಟೆ. ಥ್ರೆಡ್ ವರ್ಕ್ ಹಾಕಿದೆ. ಆಮೇಲೆ ಕೆಳಗಿಲ್ಲೆಲ್ಲ ಬೀಡ್ಸ್ ವರ್ಕ್ ಹಾಕಿದೆ, ಬ್ಯಾಕೆಲ್ಲ ಬೀಡ್ಸ್ ಹಾಕಿದೆ, ಅದೆಲ್ಲ ಓಕೆ ಇತ್ತು. ಆಮೇಲೆ ಅದನ್ನ ಮುಗಿಸಿ ಕೊಟ್ಟಿನ. ಅಲ್ಲಿಗೆ ಸ್ಟಾರ್ಟ್ ಆಯ್ತು ನೋಡ್ರಿ ಮೇನ್ ಇದು. ಹೇಳ್ಬೇಕಂದ್ರೆ ಅವ್ರಿಗೆ ಕಸ್ಟಮರಿಗೆ ಆ ಬ್ಲೌಸನೇ ಇಷ್ಟ ಆಗಲಿಲ್ಲ. ಯಾಕಂದ್ರೆ ಅವ್ರಿಗೆ ಬೇಕಾಗಿದ್ದು ಬೀಡ್ಸ್ ವರ್ಕ್ ಜಾಸ್ತಿ ಇರೋದು. ಆದರೆ ನಾ ಏನು ಮಾಡಿದೆ, ನಂಗೆ ಏನು ಮಾಡ್ಬೇಕು ಅನ್ನೋದು ತಿಳಿಲಿಲ್ಲ. ಅದ್ರ ಸಲುವಾಗಿ ನಾ ಏನು ಮಾಡಿದೆ, ಇಲ್ಲಿ ಮ್ಯಾಲಿನ ಪೋರ್ಷನಾಗೆಲ್ಲ ಫ್ರೆಂಚ್ ನಾಟ್ ಅಂತ ಬರ್ತೈತಿ. ಆ ಫೋಟೋನೂ ಐತಿ ನನ್ನ ಕಡೆ. ನಂದು ಇನ್ಸ್ಟಾಗ್ರಾಮ್ ಪೇಜ್ ಒಳಗೆ ನೋಡ್ರಿ, ನನ್ನ ಫಸ್ಟ್ ಅದ ರೀಲ್ ಐತಿ. ಸೊ ಅದು ಇಲ್ಲಿನೂ ಅಟ್ಯಾಚ್ ಮಾಡ್ತೇನೆ ಅದನ್ನ, ಆ ಫೋಟೋ. ಅದು ಅವರಿಗೆ ಅದೇನೋ ಅಷ್ಟು ಖರಾಬೇನಾಗಿರಲಿಲ್ಲ, ಚಂದ ಆಗಿತ್ತು. ಬಟ್ ಅವ್ರಿಗೆ ಕಸ್ಟಮರ್ಗೆ ಏನು ಬೇಕಾಗಿತ್ತು, ಬೀಡ್ಸ್ ವರ್ಕ್ ಬೇಕಾಗಿತ್ತು. ನಾ ಥ್ರೆಡ್ ವರ್ಕ್ ಹಾಕಿ ಕೊಟ್ಬಿಟ್ಟೆ. ಜಗಳ ಸ್ಟಾರ್ಟ್ ಆಯ್ತು ನೋಡ್ರಿ ಅಲ್ಲಿಗೆ. ಅವ್ರ ಆಂಟಿ ಇದ್ದವ್ರು ನಂಗೆ ಬೈಯಾಕತ್ರು, ನೀ ಯಾಕೆ ಕಸ್ಟಮರ್ಗೆ ಹೆಂಗೆ ಬೇಕು ಹಂಗೆ ಮಾಡಿಕೊಡ್ಲಿಲ್ಲ ಅಂತ. ಕಸ್ಟಮರ್ ಬಂದು ನನಗೆ ಜಗಳ ತೆಗ್ಯಾತಾರ ನಂಗೆ ಸ್ಟಾರ್ಟ್ ಆಯಿತು ಅಲ್ಲಿಗೆ. ಅಲ್ಲಿಗೆ ಸ್ಟಾರ್ಟ್ ಆಯಿತು. ನಾ ಹಂಗೋ ಹಿಂಗೋ ಮಾಡಿ ಪಾಪ ಅವ್ರ ಪೇಮೆಂಟು ಮಾಡ್ರಿ ನನಗೆ. ನಂಗೆ ಇಷ್ಟ ಆಗಲಿಲ್ಲ ಅಂತ ಹೇಳಂದು ಅಕ್ಕಿ ಮದ್ವೆ ಹುಡುಗಿ ಬಂದು ಶಾಪ್ ಒಳಗೆ ಬಂದು ಹತ್ತು ಕರೆದು ಬೇರೆಲ್ಲ ಹೋಗಿಬಿಟ್ಲೆ. ಹಿಂಗೆಲ್ಲ ದೊಡ್ಡ ಟ್ರ್ಯಾಜಡಿ ಆಗಿಬಿಡ್ತದೆ. ನಂದು ಫಸ್ಟ್ ಆರ್ಡ್ರ್ ಅದ. ಅಷ್ಟೆಲ್ಲ ಆದರೂ ಕೂಡ ಅವ್ರು ಏನು ಮಾಡ್ರು, ಲಾಸ್ಟಿಗೆ ಪೇಮೆಂಟ್ ಮಾಡ್ರು. ಒಂದು ಬ್ಲೌಸಿಗೆ ಅದು ಬ್ರೈಡಲ್ ಬ್ಲೌಸ್ ಏನಿತ್ತಲ್ಲ ಅದಕ್ಕೆ 2000. ಆಮೇಲೆ ಇನ್ನೊಂದು ಸಿಂಪಲ್ ಬ್ಲೌಸ್ ಇತ್ತು, ಅದ್ರದ್ದೇನು ಪ್ರಾಬ್ಲಮ್ ಇದ್ದಿರಲಿಲ್ಲ ಅವ್ರಿಗೆ. ಸಿಂಪಲ್ ಬ್ಲೌಸ್ ಏನು ಮಾಡಿದ್ನಿಲ್ಲ ಅದ್ರದ್ದೇನು ಪ್ರಾಬ್ಲಮ್ ಇರಲಿಲ್ಲ, ಅದು ಓಕೆ ಅಂದರು. ಅದಕ್ಕೆ 1000. ಆಮೇಲೆ ಗ್ರ್ಯಾಂಡ್ ಬ್ಲೌಸಿಗೆ 2000. ಟೋಟಲ್ 3000 ಅವ್ರು ನನಗೆ ಪೇ ಮಾಡಿದರು. ಅದು ನನ್ನ ಫಸ್ಟ್ ಅರ್ನಿಂಗ್ 3000.
ಆಮೇಲೆ ಆ ಅಮೌಂಟ್ ತೊಗೊಂಡು ನಾ ಏನು ಮಾಡಿದ್ನಿ, ಹೋಗಿ ಕೆಲವೊಂದು ಮಟೀರಿಯಲ್ ನಂಗೆ ಏನೇನು ಬೇಕಾಕತ್ತಲ್ಲ ಅದೆಲ್ಲ ಶಾಪ್ ಮಾಡ್ಕೊಂಬನ್ನಿ. ಅಲ್ಲಿವರೆಗೂ ನಾ ಮಟೀರಿಯಲ್ ಏನು ಮಾಡ್ತಿದ್ನಿ, ಇಲ್ಲೇ ನಮ್ಮ ಊರಾಗ ಹೋಗಿ ಎಷ್ಟು ಬೇಕು ಅಷ್ಟು ತೊಗೊಂಡು ಬರ್ತಿದ್ನಿ, ಮಾಡ್ತಿದ್ನಿ. ಆದ್ರೆ ಆಮೇಲೆ ಅದೇನು ನನ್ನ ಫಸ್ಟ್ ಅರ್ನಿಂಗ್ ಆಯ್ತಲ್ಲ, ಅದಾದ ನಂತರ ನಾನು ನೆಕ್ಸ್ಟ್ ಶಾಪಿಗೆ ಹೋಗಿ ಮಟೀರಿಯಲ್ಸ್ ಏನೇನು ಬೇಕಾಕವಲ್ಲ ಅದನ್ನೂ ಎಲ್ಲನೂ ಮೊಬೈಲ್ ಒಳಗೆ ನೋಡಿ ಕಲ್ಕೊಂಡಿದ್ದು. ಇದು ಮಟೀರಿಯಲ್ಗೆ ಹೆಸರು ಗೊತ್ತಿಲ್ಲ ನಂಗೆ, ಇದಕ್ಕೆ ಏನು ಅಂತಾರೆ ಅನ್ನೋದು. ಶಾಪ್ ಒಳಗೆ ಹೋಗಿ ಇದು ಕೊಡ್ರಿ ಅಂತ ಹೇಳಕ್ಕಾರ ಬೇಕಲ್ಲ, ಅದೂ ನಂಗೂ ಏನೂ ಗೊತ್ತಿರಲಿಲ್ಲ. ಅದನ್ನೂ ಎಲ್ಲ ನಾನು ಯೂಟ್ಯೂಬ್ ಒಳಗೆ ನೋಡಿನ ಕಲ್ತಿದ್ದು. ಸೊ ಅಲ್ಲಿಗೆ ಹೋಗಿ ಮಟೀರಿಯಲ್ ತೊಗೊಂಡು ಬಂದು ನಾ ನೆಕ್ಸ್ಟ್ ಬ್ಲೌಸ್ ಅಲ್ಲೇನೋ ಆಂಟಿ ಕಡೆ ಕೊಟ್ಟಿದ್ನಿಲ್ಲ, ಅಲ್ಲಿಗೆ ನಾನು ಬಿಡ್ಬೋದಾಗಿತ್ತು ಈ ವರ್ಕ್ ಮಾಡೋದು. ಯಾಕಂದ್ರೆ ಅದು ಅಷ್ಟು ಟ್ರ್ಯಾಜಿಡಿನ ಆಗಿಬಿಟ್ಟಿತ್ತು. ನನ್ನ ಫಸ್ಟ್ ಆರ್ಡ್ರ್ ನಾ ಅಲ್ಲಿಗೆ ಅಂಜು ಬಿಟ್ಬಿಡ್ಬೋದು, ಬ್ಯಾಡ ಬಿಡಪ್ಪ ಇನ್ನು ಸಾಬರಿ ಬೇಡ ಇನ್ನು ಎಲ್ಲಿ ಅಂತೇಳಿ ನಾನು ಬಿಡ್ಬೋದಾಗಿತ್ತು. ಆದ್ರೆ ಮತ್ತೆ ನಾ ಬಿಡಲಿಲ್ಲ. ನಾ ಇಷ್ಟರ ಕಲ್ತೇನಲ್ಲ, ಈಗ ಇಲ್ಲಿ ತನಕ ಕಲ್ತೇನೆ. ಅದು ಆರ್ಡ್ರ್ ಒಂದು ಹೆಂಗೋ ಹೋಯ್ಲಿ, ಇನ್ನು ನೆಕ್ಸ್ಟ್ ನೋಡೋಣ ಅಂತಂದು ಅನ್ಕೊಂಡು ಅಲ್ಲಿಗೆ ನಂದು ಆ ಆಂಟಿ ಜೊತೆ ನಂದು ಸಂಬಂಧ ಕಟ್ ಆಯ್ತು. ಯಾಕಂದ್ರೆ ಇದಾಯ್ತಲ್ಲ, ಹಿಂಗೆ ಆಂಟಿ ಕಡೆ ಕಟ್ ಆಯಿತು. ನೆಕ್ಸ್ಟ್ ಇನ್ನೇನು ಮಾಡಬೇಕು, ಯಾರ ಕಡೆ ಹೋಗಬೇಕು ಅಂಥೇಳಿ ಅಂದ್ಕೊಂಡಾಗ ಮತ್ತೊಂದು ಐಡಿಯಾ ಬಂತು ನಂಗೆ. ಏನಂದ್ರೆ ಬ್ಯಾನರ್ ಮಾಡಿ ಹಾಕುನು ಅಂತೇಳಂದ್ರೆ, ನಮ್ದೊಂದು ಗೋಡೌನ್ ಐತಿ. ಬೇಸಿಕಲಿ ನಮ್ದು ಟೀ ಪೌಡ್ರ್ ಬಿಸ್ನೆಸ್. ನಮ್ದೊಂದು ಗೋಡೌನ್ ಐತಿ, ಟೀ ಗೋಡೌನ್ ಐತಿ. ಅಲ್ಲಿ ಫುಲ್ ಒಂದು 4-5 ರೂಮ್ಸ್ ಎಲ್ಲ ಅದಾವೆ. ಅದ್ರೊಳಗೆ ನಾ ಏನು ಮಾಡಿದೆ, ಒಂದು ರೂಮ್ ಖಾಲಿನೇ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಆ ರೂಮ್ ಒಳಗೆ ನಂದು ಓದೋ ಆರಿ ಕಾಟ್ ಐತಲ್ಲ ಅದನ್ನ ಇಟ್ಕೊಂಡು, ಆಮೇಲೆ ಅದು ಐಡಿಯಾ ಬಂದಿತ್ತಲ್ಲ ಇದನ್ನು ಮಾಡ್ಬೇಕಂತ ಹೇಳಂದ, ಬ್ಯಾನರ್ ಮಾಡಿ ಹಾಕ್ಬೇಕಂತ ಹೇಳಂದ 2 ಬ್ಯಾನರ್ ಮಾಡಿಸಿದೆ. ನಮ್ಮ ಮನೆ ಇರೋದು ಮೇನ್ ರೋಡಾಗ, ಅಂದ್ರೆ ಸ್ವಲ್ಪ ಒಳಗೈತಿ, ಬಟ್ ಮೇನ್ ರೋಡಿಗೆನೇ ಐತಿ. ಮೇನ್ ರೋಡಿಗೆ ಒಂದು ಹಾಕಿನಿ, ಒಂದು ನನ್ನ ಶಾಪ್ ಅಂತೇಳಿ ಒಂದು ಬ್ಯಾನರ್ ಹಾಕಿನಿ. ಆ ಮೇನ್ ರೋಡಿಗೆ ಏನಂದ್ರೆ ಹಿಂಗೆ ಮೇನ್ ರೋಡಿಗೆ ಒಂದು ಬ್ಯಾನರ್ ಹಾಕಿದ್ನಿಲ್ಲ. ಅಲ್ಲಿಗೆ ಕೆಲವೊಂದಷ್ಟು ಜನಕ್ಕೆ ಗೊತ್ತಾಯಿತು, ಹಿಂಗೆ ಹಾಕಿದೆ ಆರಿ ವರ್ಕ್ ಬ್ಲೌಸ್ ಫ್ಯಾನ್ಸಿ ವರ್ಕ್ ಮಾಡಿಕೊಡ್ತೇವೆ ಅಂತೇಳಿ ನಾ ಏನು ಬೋರ್ಡ್ ಹಾಕಿದೆ. ಅದು ನೋಡಿ ಎಲ್ಲರಿಗೂ ಹೋಗೋರು ಬರೋರೆಲ್ಲ ನೋಡಿದರು. ಆಮೇಲೆ ಅಷ್ಟು ಹಾಕಿಟ್ಟೆ. ಸ್ವಲ್ಪ ಕೆಲವೊಂದಷ್ಟು ದಿನ ಆಯ್ತು ಹಂಗೆ, ಯಾವ ಆರ್ಡ್ರ್ ಬರತ್ತಿಲ್ಲ. ಆದರೂ ನಾ ಏನು ಇಲ್ಲಿಗೆ ಮುಗಿತಂಬಲ್ಲ ಅಂತಂದು ಅಂದ್ಕೊಂಡಿದ್ದೆ ನಾ. ಆದ್ರೆ ಒಂದು ಸ್ವಲ್ಪ ದಿನ ಬಿಟ್ಟು ಇನ್ನೊಬ್ರು ಟೈಲರ್ ಅವರು ಅದನ್ನ ನೋಡಿ ಬಂದರು ನನ್ನ ಹಂತಲ್ಲಿ. ನೀವು ಆರಿ ವರ್ಕ್ ಮಾಡಿ ಕೊಡ್ತೀರೇನ್ರಿ ಅಂತಂದು ಕೇಳಿದ್ರು. ಹೌದ್ರಿ ಮಾಡಿಕೊಡ್ತೀನಿ ಅಂತಂದು ನಮ್ಗೆ ಕೆಲವೊಂದು ಫೋಟೋಗಳು ತೋರಿಸಿದ್ನಿ. ನಾ ಫಸ್ಟ್ ನಮ್ಮ ಮನೆಯವ್ರಿಗೆ ಅಂತ ಹೇಳಿ ಒಂದು 2-3 ಮಾಡಿದ್ನಲ್ಲ, ಅವನು ತೋರಿಸಿದ್ನಿ. ಅವ್ರನ್ನ ತೋರ್ಸೋಣ ಅವ್ರಿಗೆ ಲೈಕ್ ಆಯಿತು. ಅವ್ರು ಸ್ಟಾರ್ಟಿಂಗ ನನಗೆ 3 ಬ್ಲೌಸ್ ಕೊಟ್ಟರು. ಸರಿ ಅಂತ ಹೇಳಂದು ತೊಗೊಂಡು, ಆದರೂ ನಂಗೆ ಅವ್ರ ಟೈಮ್ ಭಾಳ ಕಮ್ಮಿ ಕೊಡ್ತಿದ್ರು. ಆದರೂ ನಾನು ತೊಗೊಳತಿದ್ನಿ. ಅವಾಗ ಹೆಂಗೋ ರಾತ್ರಿ ಹಗಲು ಎಲ್ಲ ಕೂತು ಮಾಡ್ತಿದ್ನಿ, ಮಾಡಿ ಅವರಿಗೆ ಕೊಡ್ತಿದ್ನಿ. ಅವರು 3 ಬ್ಲೌಸ್ ಕೊಟ್ಟರು, 1 ವೀಕ್ ಏನೋ ಟೈಮ್ ಕೊಟ್ಟರು ಅಷ್ಟೇ. 1 ವೀಕ್ದೊಳಗನ ಅವ್ರಿಗೆ ಮಾಡಿಕೊಟ್ಟೆ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಅಲ್ಲಿಂದ ಅಂದ್ರೆ ಅವ್ರೇನು ಸೆಕೆಂಡ್ ಟೇಲರ್ ನಂಗೆ ಕೊಟ್ಟಿದ್ರಲ್ಲ 3 ಬ್ಲೌಸ, ಅವ್ರು ನಂಗೆ ಕಂಟಿನ್ಯೂಸ್ ಹಂಗೆ ಬ್ಲೌಸ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಅವ್ರದ್ದು ಮೇನ್ ರೋಡ್ ಒಳಗೆ ಶಾಪ್ ಐತಿ, ಅಲ್ಲಿ ಕಸ್ಟಮರ್ ಜಾಸ್ತಿ ಬರ್ತಾರೆ. ಅಂದರೆ ಈ ನಮ್ಮ ಊರೊಳಗೆ ಆರಿ ವರ್ಕ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಾನು ಓನಾಗಿ ಸ್ಟಾರ್ಟ್ ಮಾಡಿದ್ದಂದ್ರೆ ನಾನು. ಅಲ್ಲಿಂದ ನನ್ಗೆ ಅವ್ರ ಟೇಲರ್ ಏನು ಬ್ಲೌಸ್ ತಂದು ಕೊಡೋಕತ್ರಲ್ಲ, ಅಲ್ಲಿಗೆ ನನ್ನ ಬಿಸ್ನೆಸ್ ದೊಡ್ಡದಾಕೋದು ಬಂತು. ಹಂಗೆ ಅಲ್ಲಿಂದ ಸ್ಟಾರ್ಟ್ ಆದ ನನ್ನ ಜರ್ನಿ. ಈಗ ಸುತ್ತಮುತ್ತಲ ಡಿಸ್ಟ್ರಿಕ್ಟ್ ಪೀಪಲ್ಸ್ ಎಲ್ಲ ನನ್ನ ಕಡೆ ಬರ್ತಾರೆ, ಸರೌಂಡಿಂಗ್ ಮಂದಿ ಎಲ್ಲನೂ ನನ್ನ ಕಡೆ ಬರ್ತಾರೆ. ಈಗ ಅಲ್ಲಿಂದ ಸ್ಟಾರ್ಟ್ ಆದಿದ್ದು ನನ್ನ ಜರ್ನಿ ಇಲ್ಲಿ ತನಕ ಬಂತು. ಸೊ ನಾನು ಫಸ್ಟ್ ಬ್ಲೌಸ್ ತೋರಿಸ್ತೇನೆ ಅಂದಿದ್ನಲ್ಲ, ನನ್ನ ಫಸ್ಟ್ ಬ್ಲೌಸ್. ಸೊ ಇದು ನನ್ನ ಫಸ್ಟ್ ಬ್ಲೌಸ್. ನಾ ಫಸ್ಟ್ ವರ್ಕ್ ಮಾಡೋದು ಬ್ಲೌಸ್ ಇದು. ನೋಡ್ಬೋದು ಫಿನಿಶಿಂಗ್ ಎಲ್ಲ ಹೆಂಗೈತೆ ಅಂಥೇಳಿ. ಅವಾಗ ಏನೂ ನಂಗೆ ಗೊತ್ತಿರಲಿಲ್ಲ, ಯಾವ ಮಟೀರಿಯಲ್ ಯೂಸ್ ಮಾಡ್ಬೇಕಂತ ಹೇಳಿ ನಂಗೆ ಗೊತ್ತಿರಲಿಲ್ಲ. ಆದರೂ ನಾ ಚಲೋನೂ ಮಾಡೀನಿ ಅಂತ ನನಗೆ ಅನಿಸ್ತೈತಿ. ಹೆಂಗೆ ಮಾಡೀನಿ ಅಂತ ನೀವು ಹೇಳ್ರಿ ಕಮೆಂಟ್ ಮಾಡಿ. ಸ್ಟಾರ್ಟಿಂಗ್ ಏನೂ ಗೊತ್ತಿಲ್ಲ, ಬೀಡ್ಸ್ ಎಲ್ಲ ಲೂಸ್ ಅದಾವ. ಇದು ನನ್ನ ಫಸ್ಟ್ ಬ್ಲೌಸ್. ಬ್ಯಾಕ್ ಈ ಥರ ಐತಿ, ಎಲ್ಲನ ಲೂಸ್ ಐತಿ. ಕೆಲವೊಂದು ಕಲರ್ ಫೇಡ್ ಆಗತ್ತವ, ಅದು ಗೊತ್ತಿರಲಿಲ್ಲ ನಂಗೆ. ಯಾವ ಮಟೀರಿಯಲ್ ಯೂಸ್ ಮಾಡಬೇಕು, ಎಂಥ ಕ್ವಾಲಿಟಿ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಇದು ಫಸ್ಟ್ ಬ್ಲೌಸ್. ಈಗಿನ ರೀಸೆಂಟ್ ಬ್ಲೌಸ್. ಸೊ ಇದು ನನ್ನ ಈಗಿನ ರೀಸೆಂಟ್ ಬ್ಲೌಸ. ಇದು ಒಂದು ಸದ್ಯಕ್ಕೆ ನನ್ನ ಕಡೆ ಇತ್ತಂತ ತೋರ್ಸತ್ತೇನೆ. ನಾನು ಎಲ್ಲನ ಬ್ಲೌಸ್ ಡಿಸೈನ್ಸ್ ಎಲ್ಲ ನೀವು ನೋಡ್ಬೇಕಂದ್ರೆ ವಿದ್ಯಾ ಆರಿ ವರ್ಕ್ ಅಂತ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಐತಿ, ಪ್ಲೀಸ್ ಎಲ್ಲರೂ ಹೋಗಿ ಫಾಲೋ ಮಾಡಿರಿ. ಇದು ರೀಸೆಂಟ್ ಬ್ಲೌಸ. ಸೊ ನೋಡಿದ್ರಲ್ಲ ನನ್ನ ಜರ್ನಿ, ಕೇಳಿದ್ರಲ್ಲ ನನ್ನ ಜರ್ನಿ.
ಅಲ್ಲಿಂದ ಇಲ್ಲಿ ತನಕ ಎಲ್ಲ ಪ್ರತಿಯೊಂದು ಡಿಟೇಲಾಗಿ ನಾನು ನಿಮ್ಗೆ ಹೇಳಿದ್ನಿ. ನೋಡಿದ್ರಲ್ಲ ನನ್ನ ಜರ್ನಿ ಹಿಂಗಿತ್ತು. ಅಲ್ಲಿಂದ ಇಲ್ಲಿ ತನಕ ಫ್ರಮ್ ಬೇಸಿಕ್ದಿಂದ ಇಲ್ಲಿ ತನಕ ನಾನು ಜರ್ನಿ ಎಲ್ಲ ಕಂಪ್ಲೀಟಾಗಿ ಶೇರ್ ಮಾಡಿದೆ. ನೀವು ಇನ್ನು ಕ್ವಶನ್ ಕೇಳ್ಬೋದು, ನೀ ತಮ್ನೈಲೊಳಗೆ ನೀ ತೋರಿಸಿದ ಅಷ್ಟು ಅಮೌಂಟ್ ನೀ ತಿಂಗಳ ಅರ್ನ್ ಮಾಡತ್ತೀನಂತ ಕೇಳಿದ್ರೆ ಎಸ್, ನನ್ನ ಆನ್ಸರ್ ಇದ್ದು ಎಸ್, ನಾನು ಅಷ್ಟು ಅರ್ನ್ ಮಾಡತ್ತೀನಿ. ನೋಡ್ರಿ, ಯಾರು ಲೇಡೀಸ್ ಭಾಳಷ್ಟು ಜನ ಅಂದ್ಕೊಂಡಿರ್ತಾರೆ ಏನೋ ಒಂದು ಮಾಡಬೇಕು, ಮನ್ಯಾಗ ಕುತ್ಕೊಂಡು ಅರ್ನ್ ಮಾಡಬೇಕು, ಏನೋ ಒಂದು ವರ್ಕ್ ಮಾಡಬೇಕು ಅಂತ ಅನ್ಕೊಂಡು ಕೂತಿರ್ತಾರೆ. ಆದ್ರೆ ಯಾರು ಫಸ್ಟ್ ಸ್ಟೆಪ್ ತೊಗೊಳಕ್ಕೆ ಹೋಗಂಗಿಲ್ಲ ಯಾರು. ಅದಕ್ಕೆ ನಾ ಹೇಳೋದೇನಂದ್ರೆ, ಮಾಡ್ಬೇಕಂತ ಅನ್ಕೊಂಡ್ ಕೂತ್ರೆ ಯಾವುದೂ ಆಗಂಗಿಲ್ಲ. ಈ ಫಸ್ಟ್ ಸ್ಟೆಪ್ ತಗೋರಿ, ನೆಕ್ಸ್ಟ್ ಸ್ಟೆಪ್ ನೀವು ತಗೊಳಂಗೆ ತಾನ ಆಗ್ತೈತಿ. ಅದು ನೀವು ಯಾವುದೋ ಒಂದು ಕೆಲಸ ಮಾಡ್ಬೇಕಂತ ಅನ್ಕೊಂಡಿರ್ತೀರಲ್ಲ, ಆ ಕೆಲ್ಸಕ್ಕೆ ನೀವು 100% ಕೊಡ್ರಿ ಫಸ್ಟ್. ಅಂದ್ರೆ ಅದ್ರ ಬಗ್ಗೆ ಅದ್ರ ಪ್ರತಿಫಲ ಎಲ್ಲ ಬಿಟ್ಬಿಡ್ರಿ ಫಸ್ಟ್. ಅದಕ್ಕೆ ಏನು ಫೋಕಸ್ ಮಾಡಿರಿ, ಜಸ್ಟ್ ಆ ಕೆಲಸದ ಮೇಲೆ ಫೋಕಸ್ ಮಾಡಿರಿ. ನೀವು 100% ಆ ಕೆಲ್ಸಕ್ಕೆ ಕೊಟ್ರಂದ್ರೆ ನಿಮಗೆ ಫಲ ಸಿಗ್ತೈತಿ ಅಂತ ನಾ ಹೇಳ್ತೀನಿ. ನಾ ಕೂಡ ನನಗೇನು ತಲೆಗಿದಿರಲಿಲ್ಲ, ನಂಗೆ ಇದನ್ನ ಅರ್ನ್ ಮಾಡ್ತೀನಿ, ನನ್ನ ಬಿಸ್ನೆಸ್ ಇಷ್ಟು ದೊಡ್ಡದಾಗ್ತೈತಿ ಅಂತ ನಂಗೆ ಏನೂ ತಲೆಗಿದಿರಲಿಲ್ಲ. ಜಸ್ಟ್ ನನ್ನ ಬ್ಲೌಸರ ಮಾಡ್ಕೊಂಡ್ರೆ ಸಾಕಪ್ಪ ನಂಗೆ ಅಂತ ಅಂದ್ರೆ ನಾನು ಸ್ಟಾರ್ಟ್ ಮಾಡಿದ್ದೆ. ಕೇಳಿದ್ರಲ್ಲ ನನ್ನ ಜರ್ನಿ ಏನಾದರೂ ನಿಮ್ಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನ್ಸಿತ್ತಂದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದ್ರೆ, ನನ್ನ ಬಿಸ್ನೆಸ್ ಬಗ್ಗೆ ಏನಾದರೂ ಡೌಟ್ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿರಿ, ನಾನು ಎಲ್ಲದಕ್ಕೂ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.